ಬಸನಗೌಡ ಪಾಟೀಲ್ ಯತ್ನಾಳ್ ಹಾಗೂ ವೀರಣ್ಣ ಚರಂತಿಮಠ್ ಇಬ್ಬರು ಆತ್ಮೀಯರು. ಹೀಗಾಗಿ ಯತ್ನಾಳ್ ಅವರು ಅವರ ಪರ ಮತಯಾಚನೆಗೆ ಹೋಗಿದ್ದಾರೆ ಎಂದು ಶಾಸಕ ರಮೇಶ್ ಜಾರಕಿಹೊಳಿ ಹೇಳಿದರು. ಇಂದು ರಾಮದುರ್ಗ ಪಟ್ಟಣದಲ್ಲಿ ಹಮ್ಮಿಕೊಂಡಿದ್ದ ಬಿಜೆಪಿ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ ದಿನದಿಂದ ಅವರನ್ನ ಪಕ್ಷಕ್ಕೆ ಕರೆತರಲು ಪ್ರಯತ್ನ ಮಾಡ್ತಾ ಇದ್ದೇನೆ. ಆದರೆ ಪಕ್ಷಕ್ಕೆ ಸೇರಿಸಿಕೊಳ್ಳುವುದು ಬಿಡುವುದು ಪಕ್ಷಕ್ಕೆ ಬಿಟ್ಟ ವಿಚಾರ. ಅವರು ಪಕ್ಷಕ್ಕೆ ಬಂದರೆ ಪಕ್ಷದ ಶಕ್ತಿ ಇನ್ನೂ ಹೆಚ್ಚಾಗ್ತದೆ ಎಂದರು. ಇನ್ನು ಈಗಾಗಲೇ ಅವರು ಹಿಂದೂ ಸಂಘಟನೆ ಮಾಡ್ತಾ ಇದ್ದಾರೆ. ಅದು ನಮ್ಮ ಪಕ್ಷಕ್ಕೆ ಒಳ್ಳೆಯದೇ ಆಗುತ್ತೆ ಹಾಗೂ ನಾನು ಅವರು ಆತ್ಮೀಯರಾಗಿರುವ ಕಾರಣ ಅವರಿಗೆ ಇತಿಮಿತಿಯಲ್ಲಿ ಮಾತನಾಡುವಂತೆ ಸಲಹೆ ನೀಡಿದ್ದೇನೆ ಎಂದರು. ಭಾರತೀಯ ಜನತಾ ಪಕ್ಷದ ಕೆಲವರನ್ನು ಬೂತ್ ಮಟ್ಟದಿಂದ ಹಿಡ್ಕೊಂಡು ಪ್ರತಿ ಮತದಾರರಿಗೆ ತಮ್ಮ ಪಕ್ಷದ ನರೇಂದ್ರ ಮೋದಿ ಅವರ ನಡೆದ ಕಾರ್ಯಕ್ರಮ ಬಗ್ಗೆ ಪ್ರತಿ ಗ್ರಾಮದ ಪ್ರತಿ ಮನೆಗೆ ತಲುಪಲು ತಮ್ಮ ಮೂಲ ಕರ್ತವ್ಯವಾದಂಥ ಈ ಸಂದರ್ಭದಲ್ಲಿ ಜಲಕಟ್ಟೆ ಪಡೆದಿವೆ. ವಿಶೇಷವಾಗಿ ಕೆಲವೊಂದು ವಿಷಯ ಬಹಿರಂಗವಾಗಿ ವೇದಿಕೆಯನ್ನು ಮಾತಾಡಕ್ಕೆ ಬರೋದಿಲ್ಲ. ಪಕ್ಷಕ್ಕೆ ಮಜೂರಾದ ಕಾರಣ ಕೆಲವೊಂದು ವಿಷಯ ಜ್ಞಾನ ಕೊಡಲಿ ಕುಟುಂಬ ಚರ್ಚೆ ಮಾಡಬೇಕಾದ್ರೆ ಆದರೂ ಸಹಿತ ನಮ್ಮ ಕಾರ್ಯಕರ್ತರ ಬಂಧುಗಳಿಗೆ ಒಂದು ತಮಗೆ ಗಟ್ಟಿಯಾಗಿ ನಾವು ಮಾತು ಹೇಳ್ತೇನೆ. ಮುಂದಿನ ದಿನದಲ್ಲಿ ನಮ್ಮ ಅನುಕೂಲಕ್ಕೆ ಅನ್ಯಾಯ ಆಗೋದಿಲ್ಲ ಅಷ್ಟು ನಾ ಆಶ್ವಾಸ ಕೊಡ್ತೀನಿ. ಯಾಕಂದರೆ ಶಾಸಕ ಸ್ಥಾನ ಅಂದ್ರೆ ಉದ್ಯೋಗ ಒಂದು ಕಮಿಷನ್ ಏಜೆಂಟ್ ಅಂತ ತಿಳ್ತಾರೆ, ಅದ್ರ ಮುಂದೆ ಹಾಕಿಕೊಡೋದಿಲ್ಲ. ಒಳ್ಳೆಯ ಕಾರ್ಯಕರ್ತರಿಗೆ ಪರವಾಗಿ ಗಟ್ಟಿಯಾಗಿರಲಿಕ್ಕೆ ನಿಮ್ಮ ಪರವಾಗಿ ನಾವಿದ್ದೆ ಅಂತ ತಿಳ್ಕೊಳ್ಳಿ. ವಿಶೇಷವಾಗಿ ಮಣ್ಣಿನ ನಿಖಿಲ್ ಪತ್ತಾರ್, KMM ನ್ಯೂಸ್, ರಾಮದುರ್ಗ. जले दीप अंगना में होगी रोशन दुनिया, पलकों तले छा जाए चांद तारों का साया, रंगोली में खिले रंग खुशियों की भी तरानी, तन मन झिलमिल जाए हर पल होंगी सुहानी, ये अटूट बंधन खिले हर आशियाना, रंग वस्त्रों का खजाना मन भाए आराधना, आराधना मारुति गली बेलगाम, मन भाए आराधना.